ಹಲೋ ವೀಕ್ಷಕರೇ, ಹೋಮ್ಲಿ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಚಳಿಗಾಲದ ವಿಶೇಷವಾದ ತಿಂಡಿನ ಮಾಡೋದು ನೋಡೋಣ. ಇವು ತಿನ್ನಕ್ಕೆ ತುಂಬಾ ಟೇಸ್ಟಿಯಾಗಿರ್ತಾವೆ. ನೋಡಿ, ಈಗ ನಾನು 2 ಕಪ್ಪು ಸಜ್ಜೆ ಹಿಟ್ಟು ಹಾಕೋತಾ ಇದ್ದೀನಿ. ಅದಕ್ಕೆ 3 ಬಟಾಟಿನ ಕುದಿಸ್ಕೊಂಡು ಹೆರಿಚಿ ಹಾಕೊಳ್ತಾ ಇದ್ದೀನಿ, ಅಂದರೆ ಆಲೂಗಡ್ಡೆ. ಹಾಗೆಯೇ 1 ಟೇಬಲ್ ಸ್ಪೂನು ಬಿಳಿ ಎಳ್ಳು, ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ. ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ 1 ಟೀ ಸ್ಪೂನು, ಮತ್ತು ಅಜವಾಯಿನ ಒಂದು ಅರ್ಧ ಟೇಬಲ್ ಸ್ಪೂನು, ಓಂಕಾಳು ಅಂತಾರಲ್ಲ ಅವು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು, ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಹಸಿ ಶುಂಠಿ ಪೇಸ್ಟು, ನೀವು ಬೇಕಾದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ಹಾಗೆಯೇ ಕೊತ್ತಂಬರಿನ ಕ್ಲೀನಾಗಿ ತೊಳ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಹಿಟ್ಟು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಚೆನ್ನಾಗಿ ನಾದ್ಕೊಂಡು ತೊಗೊಳ್ಳಿ. ಚಪಾತಿ ಹಿಟ್ಟಿನ ಹದ ಬರಬೇಕಿದು. ವಿಡಿಯೋ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ತುಂಬ ಧನ್ಯವಾದಗಳು. ನೋಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ತುಂಬ ತೆಳುವಾಗಿ ನಾದ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಹಾಗೆಯೇ ಇಲ್ಲಿ ನಾನು ಲಟ್ಟಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು ಇದನ್ನು, ಅಂದರೆ ಪುರಿ ಚೆನ್ನಾಗಿ ಉಬ್ಬಿ ಬರ್ತಾವೆ. ನೀವು ಬೇಕಿದ್ದರೆ ಒಂದೊಂದು ಮಾಡ್ಕೊಂಡು ತೊಗೋಬೋದು, ಇಲ್ದಿದ್ರೆ ಈ ಥರ ಒಂದು ದೊಡ್ಡ ಚಪಾತಿ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡು ತೊಗೋಬೋದು. ಅದರಿಂದ ಬೇಗ ಪುರಿ ರೆಡಿ ಆಗುತ್ತವೆ. ನೋಡಿ, ಸ್ವಲ್ಪ ಇಷ್ಟು ದಪ್ಪ ಇಡಬೇಕು, ಅಂದರೆ ಪುರಿ ಚೆನ್ನಾಗಿ ಉಬ್ಬಿ ಮೃದುವಾಗಿ ಬರ್ತಾವೆ. ನೋಡಿ, ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾಸ್ಕೊಂಡಿದ್ದೀನಿ. ಈ ಥರ ಒಮ್ಮೆ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು. ಈಗ ಒಂದೊಂದಾಗಿ ಕಾದಿರೋ ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಕೊಂಡು ತೊಗೊಳ್ಳಿ. ಈ ರೆಸಿಪಿನ ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ನಲ್ಲಿ ಹೇಗಾಗಿದೆ ಅಂತ ಕೂಡ ತಿಳಿಸಿ. ನೋಡಿ, ಪುರಿ ಈಗ ಚೆನ್ನಾಗಿ ಕರಿತಾ ಇದೆ. ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಡಬೇಡಿ, ಹಾಗೆಯೇ ಜೋರಾಗಿಯೇ ಇಡಿ, ಅಂದರೆ ಎಣ್ಣೆ ಕಾದದಕ್ಕೂ ಪುರಿ ಚೆನ್ನಾಗಿ ಉಬ್ಬಿ ಬರ್ತಾವೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ವಿಡಿಯೋ ನೋಡ್ತಿರೋ ಎಲ್ಲ ವೀಕ್ಷಕರು ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ತಗೊಳ್ಳಿ. ಕಮೆಂಟ್ ಕೂಡ ಮಾಡ್ತಾಯಿರಿ. ಇದು ತುಂಬಾ ಟೇಸ್ಟಿಯಾದ ಹಾಗೂ ಈಸಿಯಾದ ರೆಸಿಪಿ ಆಗಿರುತ್ತದೆ. ಇದನ್ನು ಬೆಳಗಿನ ತಿಂಡಿಗೂ ಮಾಡ್ಕೋಬೋದು, ಹಾಗೆಯೇ ಊಟಕ್ಕೆ ಬೇಕಾದರೂ ಮಾಡ್ಕೊಂಡು ತೊಗೋಬೋದು. ನೋಡಿ, ಈ ಥರ ಕೆಂಪಾಗಿ ಕರ್ಕೊಂಡು ತೊಗೊಳ್ಳಿ. ನೋಡಿ, ಈಗ ನಮ್ಮ ಮಸಾಲೆ ಸಜ್ಜೆ ಪುರಿ ರೆಡಿಯಾಗಿವೆ. ಹಾಗೆಯೇ ಈಗ ಇನ್ನೊಂದು ಪುರಿ ಹಾಕ್ಕೊಂಡು ಕರೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಂಡು ತೊಗೊಳ್ಳಿ. ನೋಡಿ, ಈಗ ಇದು ಕೂಡ ರೆಡಿಯಾಗಿದೆ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ.